ಪ್ರಾಪ್ತವಾಯಿತು. ಸಿ ಪಿ ಯೋಗೇಶ್ವರ್ ಅವರಿಗೆ 1,12,388 ಓಟುಗಳು ಪ್ರಾಪ್ತವಾಯಿತು ವೀಕ್ಷಕರೇ. 1,12,388 ಓಟುಗಳು. ಇದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಏನು ಲೀಡ್ ಬಂದಿತ್ತು ಅದಕ್ಕಿಂತಲೂ ಜಾಸ್ತಿ. ಅಂದರೆ ಚನ್ನಪಟ್ಟಣ ಲೋಕಸಭಾ ಕ್ಷೇತ್ರದಲ್ಲಿ ಮಂಜುನಾಥ್ ಅವರಿಗೆ, ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ, ಬೆಂಗಳೂರು ಗ್ರಾಮಾಂತರ ಆ ಸಂದರ್ಭದಲ್ಲಿ ಇಲ್ಲಿ ಬಂದಿದ್ದಂಥ ಮತಗಳು 1,05,000. ಓಕೆ, ಕುಮಾರಸ್ವಾಮಿ ಮತ್ತು ಇವರಿಬ್ಬರು ಸ್ಪರ್ಧೆ ಮಾಡಿದ್ರಲ್ಲ ಯಾವಾಗ 2023ರಲ್ಲಿ, ಕುಮಾರಸ್ವಾಮಿಗೆ 95,000 ಬಂದಿತ್ತು, ಸಿ ಪಿ ಯೋಗೇಶ್ವರ್ ಅವರಿಗೆ 80,000 ಬಂದಿತ್ತು. 15,000 ಮತಗಳಂತ ಸೋತಿತ್ತು. ಇದೀಗ 25,357 ಮತಗಳು. 1,12,388, 87,031. ಸಿ ಪಿ ಯೋಗೇಶ್ವರ್ ಪ್ಲಸ್ ಪಾಯಿಂಟ್ ಏನು ಗೊತ್ತಾ? ಡಿ ಕೆ ಶಿವಕುಮಾರು ಅಲ್ಲ, ಡಿ ಕೆ ಸುರೇಶು ಅಲ್ಲ, ಕುಮಾರಸ್ವಾಮಿನೂ ಅಲ್ಲ, ದೇವೇಗೌಡರು ಅಲ್ಲ. ಏನು? ಸಿ ಪಿ ಯೋಗೇಶ್ವರ್ಗೆ ಒಂದು 60,000-70,000 ಅವರ ಸ್ವಂತ ಓಟಿದೆ. ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಪ್ರಭಾವ, ಡಿ ಕೆ ಸುರೇಶ್ ಅವರ ಪ್ರಭಾವ ಭಾಳ ದೊಡ್ಡ ಮಟ್ಟದಲ್ಲಿ ವರ್ಕ್ ಮಾಡ್ತು. ಸಿ ಪಿ ಯೋಗೇಶ್ವರ್ ಪ್ರಬಲ ಒಕ್ಕಲಿಗ ನಾಯಕ ಅನ್ನೋದನ್ನು ಮತ್ತೆ ಪ್ರೂವ್ ಮಾಡಿದರು. ಒಕ್ಕಲಿಗ ನಾಯಕರಾದ ಡಿ ಕೆ ಬ್ರದರ್ಸ್ಗಳ ದೊಡ್ಡ ಸಪೋರ್ಟ್ ಇತ್ತು. ಅಭ್ಯರ್ಥಿ ಅಂತಿಮಗೊಳಿಸಲು ಮೈತ್ರಿ ಪಡೆ ತುಂಬ ವಿಳಂಬ ಮಾಡಿತು. ನಿಖಿಲ್ ಕುಮಾರಸ್ವಾಮಿ ಅವರನ್ನು ಕಣಕ್ಕಿಳಿಸಬೇಕು ಅಂತಂದರೂ ಕೂಡ ತುಂಬ ವಿಳಂಬ ಮಾಡಿತು. 2 ಕಡೆ ಸೋತವರನ್ನು ಚನ್ನಪಟ್ಟಣಕ್ಕೆ ಕರೆತರುತ್ತೆ JDS. ರಾಮನಗರದಲ್ಲಿ ಇವರ ತಾಯಿ ಗೆದ್ದಿರ್ತಾರೆ, ಅಲ್ಲಿ ನಿಂತು ಸೋಲ್ತಾರೆ ಕಳೆದ ಬಾರಿ. ಚನ್ನಪಟ್ಟಣದಲ್ಲಿ ತಂದೆ ನಿಂತು ಗೆದ್ದಿರ್ತಾರೆ, ಅಲ್ಲಿ ಸೋಲ್ತಾರೆ. ಮಂಡ್ಯದಲ್ಲಿ ಅಲ್ಲಿದ್ದಂಥ 7ಕ್ಕೆ 7 ವಿಧಾನಸಭಾ ಕ್ಷೇತ್ರದಲ್ಲಿ JDS ಇರುತ್ತೆ, ಆಗಲೂ ಸೋಲ್ತಾರೆ. ಇದರ ಜೊತೆಗೆ ಪದೇ ಪದೇ ಮಗನನ್ನೇ ಚುನಾವಣೆಗೆ ನಿಲ್ಲಿಸ್ತಾರೆ HDK. ಅದು ಕೂಡ ಜನರಿಗೆ ಬೇಸರವಾಯಿತೇನು. ಇದಕ್ಕಿಂತ ಹೆಚ್ಚಾಗಿ ಇವತ್ತು ರವೀಂದ್ರ ರೇಷ್ಮೆ ಒಂದು ಮಾತನ್ನು ಹೇಳ್ತಾ ಇದ್ರು. ಒಂದು ಮಾತನ್ನು ನಾವು ಮರೆತು ಬಿಟ್ವಿ. ಅದೇನಪ್ಪ ಅಂತಂದರೆ, ಹಾಸನದಲ್ಲಿ ಇದೇ ದೇವೇಗೌಡರ ಅಥವಾ HD ರೇವಣ್ಣ ಅವರ ಮಗ ಪ್ರಜ್ವಲ್ ರೇವಣ್ಣ ಮತ್ತೋರ್ವ ಸೂರಜ್ ರೇವಣ್ಣ ಅವರು ಯಾವ ಕಾರಣಕ್ಕಾಗಿ ಜೈಲಿಗೆ ಹೋದ್ರೋ ಅದು ಕೂಡ ಅಂಡರ್ ಕರೆಂಟ್ ಆಗಿ ಚನ್ನಪಟ್ಟಣದಲ್ಲಿ ಪ್ರಭಾವ ಬೀರುತ್ತೆ. ಆನ್ ಸ್ಕ್ರೀನ್ ಯಾರೂ ಮಾತಾಡಲಿಲ್ಲ ಅದರ ಬಗ್ಗೆ. ಏನ್ರಿ ಮಕ್ಕಳು ಹಿಂಗೆ ಅಂತ ಹೋಯ್ತೇನೋ ಗೊತ್ತಿಲ್ಲ. ಮತ್ತೊಂದು ಕಡೆ ಇಷ್ಟೆಲ್ಲ ಇದ್ರೂ ಕೂಡ ನಿಖಿಲ್ ವಿರುದ್ಧ ಕುಟುಂಬ ರಾಜಕಾರಣದ ದೊಡ್ಡ ಆರೋಪ ಪ್ರೂವ್ ಆಯಿತು. JDS ಸ್ವಾರ್ಥದ ರಾಜಕಾರಣ ಜನಕ್ಕೆ ಗೊತ್ತಾಯ್ತೇನೋ ಗೊತ್ತಿಲ್ಲ. ಪ್ರಜ್ವಲ್ ರೇವಣ್ಣ ಮಾಡಿದ ಎಡವಟ್ಟು ಪೆಟ್ಟು ಬಿದ್ದಿರಬಹುದು. CPI ಪರ DK ಬ್ರದರ್ಸ್ CM ಅಬ್ಬರದ ಪ್ರಚಾರ ಮಾಡಿದ್ರು. ಯಾರ ಪರ? CP ಯೋಗೇಶ್ವರ ಪರ. ಆಡಳಿತ ಪರ ಅಲೆ ಗ್ಯಾರಂಟಿಗಳಿಂದ ಯೋಗೇಶ್ವರ್ ಅವರಿಗೆ ಲಾಭವಾಗಿರಬಹುದು. ಜಮೀರ್ ಮಾತಿನಿಂದ JDSಗೆ ಲಾಭ ಆಗಲಿಲ್ಲ. ನಾವು ಅವತ್ತಿಂದ ಹೇಳ್ತಾ ಇದ್ವಿ, ನಾನು ಪದೇ ಹೇಳ್ತಾ ಇದ್ದೆ, JDS ಜಮೀರ್ ಹೇಳಿಕೆಯಿಂದ ಮುಸ್ಲಿಂ ಮತಗಳು ಹೋಗಲೇ ಇಲ್ಲ, JDSಗೆ ಕನ್ಸಾಲ್ಡೇಟ್ ಆಯಿತು. ನಾವೇನು ಅಂದ್ಕೊಂಡ್ವಿ, ಅದರ ನಂತರದ ಹೇಳಿಕೆ ಒಕ್ಕಲಿಗ ಮತಗಳು ಆ ಕಡೆ ಅದು ಹೋಗಲೇ ಇಲ್ಲ. ಒಕ್ಕಲಿಗ ಮತಗಳು ಏನು ಬರಬೇಕು JDSಗೆ ಬಂದಿರ್ಬೋದು, ಕಾಂಗ್ರೆಸ್ಗೆ ಏನು ಬರ್ಬೋದು ಬಂದಿರ್ಬೋದು. ಆದರೆ ಮುಸ್ಲಿಂ ಮತಗಳು ಆ ಕಡೆ ಹೋಗೋದ್ರಲ್ಲಿತ್ತು. ಯಾಕೆಂದರೆ ದೇವೇಗೌಡರು ಅನೇಕ ಮುಸ್ಲಿಂ ನಾಯಕರ ಜೊತೆ ಭಾಳ ದೊಡ್ಡ ಮೀಟಿಂಗ್ ಮಾಡಿದರು. ಆಗ ಈ ಹೇಳಿಕೆಯನ್ನು ಕೊಟ್ಟಾಗ ಅದು ವಾಪಸ್, ಜೊತೆಗೆ ಈ ವಕ್ಫ್ ಆಮೇಲೆ ಕುಮಾರಸ್ವಾಮಿಯವರು BJP ಜೊತೆ ಹೋಗಿದ್ದು ಇದೆಲ್ಲವೂ ಕೂಡ ಮುಸ್ಲಿಮರಿಗೆ ಒಂದು ರೀತಿಯಲ್ಲಿ JDSನಿಂದ ದೂರ ಮಾಡ್ತು. ಅದನ್ನು ನಿಖಿಲ್ ಕುಮಾರಸ್ವಾಮಿ ಹೇಳಿದ್ರು, ಒಂದು ಸಮುದಾಯ ನನಗೆ ಓಟ್ ಹಾಕಲಿಲ್ಲ ಅನ್ನುವಂಥ ಮಾತನ್ನು ಹೇಳಿ, ಬದಲಿಗೆ JDSಗೆ ಬರಬೇಕಿದ್ದ ಮುಸ್ಲಿಂ ಮತ ಕಾಂಗ್ರೆಸ್ಗೆ ಬಂತು. ಆಮೇಲೆ ಗೆಲ್ತೀವಿ ಎಂಬ ಅತಿಯಾದ ಆತ್ಮವಿಶ್ವಾಸ ಇತ್ತು. ಕ್ಷೇತ್ರದ ಅಭಿವೃದ್ಧಿಗೆ 500 ಕೋಟಿ ಅನುದಾನ ಎಫೆಕ್ಟ್ ಇರ್ಬೋದು. ಚನ್ನಪಟ್ಟಣದಲ್ಲಿ ಬೀಡು ಬಿಟ್ಟಿದ್ದ ಇಡೀ ಸಚಿವ ಸಂಪುಟ ಸಭೆ ಇರ್ಬೋದು. ಹೊರಗಿನಿಂದ ಬಂದ ನಿಖಿಲ್ ಅವರನ್ನು ಜನ ಗೆಲ್ಲಿಸಲಿಲ್ಲ. ಇನ್ನೊಂದು ಕಾರಣ ಇದೆ. ನಿಜವಾಗಲೂ BJP ಅಲ್ಲಿ ಕೆಲಸ ಮಾಡಿದೆಯಾ? ವೀಕ್ಷಕರೇ, ಆರಂಭದಿಂದಲೂ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರಿಗೆ ಯೋಗೇಶ್ವರ್ ಅವರು ಅಲ್ಲಿ NDA ಕ್ಯಾಂಡಿಡೇಟ್ ಆಗೋದು ಬೇಕಿರಲಿಲ್ಲ. ನಾನು ಆರಂಭದಲ್ಲಿ ಒಮ್ಮೆ ಹೇಳಿದ್ದೆ, ಕುಮಾರಸ್ವಾಮಿ ಅವರು ಡೆಲ್ಲಿಗೆ ಹೋಗ್ತಾರೆ, ಅಮಿತ್ ಶಾ ಅವರ ಬಳಿ ಹೋಗ್ತಾರೆ, CP ಯೋಗೇಶ್ವರ್ ಅವರನ್ನು ಕ್ಯಾಂಡಿಡೇಟ್ ಮಾಡಬೇಕು ಅಂತ ಇರ್ತಾರೆ. ಆದರೆ BJP ಕಡೆಯಿಂದ ಅವರನ್ನು ಕ್ಯಾಂಡಿಡೇಟ್ ಮಾಡೋದಕ್ಕೆ ಮನಸ್ಸಿರೋದಿಲ್ಲ. ಅಲ್ಲಿ ಅಮಿತ್ ಶಾ ಅವರು ಕೂಡ ಹೇಳ್ತಾರೆ ಏನು ಮಾಡೋದು ಅಂತ ಕುಮಾರಸ್ವಾಮಿ ಕೇಳಿದಾಗ, ನೋಡಿ 3ರಲ್ಲಿ 2 BJP ಸೀಟು,
ಚನ್ನಪಟ್ಟಣ ನಿಮ್ಮ ಸೀಟು, ಏನು ಬೇಕಿದ್ರೂ ಮಾಡ್ಕೊಳ್ಳಿ, ನಿಮ್ಮ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ಕೊಳ್ಳಿ. ಆಗ ಕನ್ಫ್ಯೂಷನಲ್ಲಿ ಬೀಳ್ತಾರೆ. ಸಿ ಪಿ ಯೋಗೇಶ್ವರ್ ಅವರಿಗೆ ನಿಜವಾಗಲೂ ಕುಮಾರಸ್ವಾಮಿ ಕೈ ಕೊಟ್ರಾ ಅಥವಾ ಬಿ ಜೆ ಪಿಯ ಹಿರಿಯ ನಾಯಕರುಗಳು ಮನಸ್ಸಿರಲಿಲ್ವ ಎನ್ ಡಿ ಎ ಮೈತ್ರಿಕೂಟದಿಂದ ಕಣಕ್ಕಿಳಿಸೋದಕ್ಕೆ ಅನ್ನೋದು ಮುಂದಿನ ದಿನಮಾನಗಳಲ್ಲಿ ಚರ್ಚೆಗೆ ಬರುತ್ತೆ. ಆದರೆ ಬಿ ಜೆ ಪಿಯ ಕೆಲವು ನಾಯಕರು ಕೂಡ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿಗಾಗಿ ಕೆಲಸ ಮಾಡಲಿಲ್ಲ. ಇವತ್ತು ನಮ್ಮ ಪ್ಯಾನಲಲ್ಲಿ ಬದ್ರುದ್ದೀನ್ ಮಾಣಿ ಅವರು ಹೇಳ್ತಾ ಇದ್ರು, ಬಹುಶಃ ಕುಮಾರಸ್ವಾಮಿ ಅವರು ಒಂದೆರಡು ದಿನಗಳಲ್ಲಿ ಪ್ರೆಸ್ ಮೀಟ್ ಮಾಡಿ ಕೆಲವು ಬಿ ಜೆ ಪಿ ನಾಯಕರ ವಿರುದ್ಧ ಮಾತಾಡಬಹುದೇನೋ, ಆದರೆ ಮೈತ್ರಿ ಕಾರಣಕ್ಕಾಗಿ ಮಾತಾಡದೇ ಇರಬಹುದು, ಆದರೆ ಅದು ಹೊರಗೆ ಬರೋದೇ ಇರೋದಿಲ್ಲ. ಇನ್ನೊಂದು ಹೇಳ್ತೀನಿ, ಸಿ ಪಿ ಯೋಗೇಶ್ವರನ್ನು ಯಾಕೆ ಕೈ ಹಿಡಿದ್ರು ಅಂತೇಳಿ. ವೀಕ್ಷಕರೇ, 2 ಬಾರಿಯಲ್ಲಿ ಕುಮಾರಸ್ವಾಮಿ ಗೆದ್ದಿರಬಹುದು, ಆದರೆ ಇಡೀ ಊರಿಗೂರೇ ಬರ ಬಂದಿದ್ದಂಥ ಸಂದರ್ಭದಲ್ಲಿ ಇದೇ ಸಿ ಪಿ ಯೋಗೇಶ್ವರ್ 2018ಕ್ಕಿಂತ ಮೊದಲು ಒಂದು 56-60 ಕೆರೆಗಳನ್ನು ತುಂಬಿಸಿದ್ರು. ಎಲ್ಲ ಕಡೆ ಬರ ಇದ್ದಾಗ ಚನ್ನಪಟ್ಟಣ ನಳನಳಿಸ್ತಾ ಇತ್ತು. ಆದರೆ ದೊಡ್ಡ ಲೀಡರ್ ಕುಮಾರಸ್ವಾಮಿ ಬಂದಾಗ ಅವರಿಗೆ ಮಣೆ ಹಾಕಿದ್ರು ನಿಜ. ಕುಮಾರಸ್ವಾಮಿಗೆ ಕೇವಲ ಒಂದು ಕ್ಷೇತ್ರವನ್ನು ನೋಡ್ಕೊಳ್ಳೋಕ್ಕಾಗಿಲ್ವೇ ಅನ್ನೋ ಗೊತ್ತಿಲ್ಲ. ಹಾಗಾಗಿ ಸಿ ಪಿ ಯೋಗೇಶ್ವರಿಗೆ ನಾವು ಅನ್ಯಾಯ ಮಾಡಿದ್ವಿ ಅಂತ ಜನರಿಗೆ ಅನಿಸ್ತೇನೋ ಅವರಿಗೆ ಮತ್ತೆ ಕೈ ಹಿಡಿದಿದ್ದಾರೆ. ಅದು ಬಿಟ್ಟು ಇಲ್ಲಿ ಒಕ್ಕಲಿಗ, ಮುಸ್ಲಿಂ, ಮತ್ತೊಂದು ಮಗದೊಂದು ಯಾವುದೂ ನಡೆದಿಲ್ಲ. ಅಲ್ಲಿ ಸಿ ಪಿ ಯೋಗೇಶ್ವರ್ ಬಿಟ್ಟರೆ ನನ್ನ ಪ್ರಕಾರ ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್, ಅನುಕಂಪ ಡ್ಯಾಶ್ ಆಡಳಿತ ವಿರೋಧ ಎಂಥದ್ದು ಇಲ್ಲ. ಸಿ ಪಿ ಯೋಗೇಶ್ವರ್ ನಮಗಾಗಿ ಒಳ್ಳೆ ಕೆಲಸ ಮಾಡಿದ್ರು, ನಾವು 2 ಬಾರಿ ಸೋಲಿಸಿ ತಪ್ಪು ಮಾಡಿದ್ದೀವಿ ಅನ್ನೋ ಒಂದೇ ಭಾವನೆ ನನ್ನ ಪ್ರಕಾರ ಸಿ ಪಿ ಯೋಗೇಶ್ವರ್ ಅವರನ್ನು ಇಷ್ಟು ದೊಡ್ಡ ಮಟ್ಟದಲ್ಲಿ ಗೆಲ್ಲಿಸೋದಕ್ಕೆ ಪ್ರಾಪ್ತವಾಯಿತು. ಸಿ ಪಿ ಯೋಗೇಶ್ವರ್ ಅವರಿಗೆ 1,12,388 ಓಟುಗಳು ಪ್ರಾಪ್ತವಾಯಿತು. ವೀಕ್ಷಕರೇ, 1,12,388 ಓಟುಗಳು. ಇದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಏನು ಲೀಡ್ ಬಂದಿತ್ತು ಅದಕ್ಕಿಂತಲೂ ಜಾಸ್ತಿ. ಅಂದರೆ ಚನ್ನಪಟ್ಟಣ ಲೋಕಸಭಾ ಕ್ಷೇತ್ರದಲ್ಲಿ ಮಂಜುನಾಥ್ ಅವರಿಗೆ, ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ, ಬೆಂಗಳೂರು ಗ್ರಾಮಾಂತರ ಆ ಸಂದರ್ಭದಲ್ಲಿ ಇಲ್ಲಿ ಬಂದಿದ್ದಂಥ ಮತಗಳು 1,05,000. ಓಕೆ, ಕುಮಾರಸ್ವಾಮಿ ಮತ್ತು ಇವರಿಬ್ಬರು ಸ್ಪರ್ಧೆ ಮಾಡಿದ್ರಲ್ಲ ಯಾವಾಗ 2023ರಲ್ಲಿ, ಕುಮಾರಸ್ವಾಮಿಗೆ 95,000 ಬಂದಿತ್ತು, ಸಿ ಪಿ ಯೋಗೇಶ್ವರ್ ಅವರಿಗೆ 80,000 ಬಂದಿತ್ತು. 15,000 ಮತಗಳಂತ ಅನಿಸುತ್ತೆ. ಇದೀಗ 25,357 ಮತಗಳು, 1,12,388, 87,031. ಸಿ ಪಿ ಯೋಗೇಶ್ವರ್ ಪ್ಲಸ್ ಪಾಯಿಂಟ್ ಏನು ಗೊತ್ತಾ? ಡಿ ಕೆ ಶಿವಕುಮಾರು ಅಲ್ಲ, ಡಿ ಕೆ ಸುರೇಶು ಅಲ್ಲ, ಕುಮಾರಸ್ವಾಮಿನೂ ಅಲ್ಲ, ದೇವೇಗೌಡರು ಅಲ್ಲ. ಏನು? ಸಿ ಪಿ ಯೋಗೇಶ್ವರ್ಗೆ ಒಂದು 60,000-70,000 ಅವರ ಸ್ವಂತ ಓಟಿದೆ. ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಪ್ರಭಾವ, ಡಿ ಕೆ ಸುರೇಶ್ ಅವರ ಪ್ರಭಾವ ಭಾಳ ದೊಡ್ಡ ಮಟ್ಟದಲ್ಲಿ ವರ್ಕ್ ಮಾಡ್ತು. ಸಿ ಪಿ ಯೋಗೇಶ್ವರ್ ಪ್ರಬಲ ಒಕ್ಕಲಿಗ ನಾಯಕ ಅನ್ನೋದನ್ನು ಮತ್ತೆ ಪ್ರೂವ್ ಮಾಡಿದರು. ಒಕ್ಕಲಿಗ ನಾಯಕರಾದ ಡಿ ಕೆ ಬ್ರದರ್ಸ್ಗಳ ದೊಡ್ಡ ಸಪೋರ್ಟ್ ಇತ್ತು. ಅಭ್ಯರ್ಥಿ ಅಂತಿಮಗೊಳಿಸಲು ಮೈತ್ರಿ ಪಡೆ ತುಂಬ ವಿಳಂಬ ಮಾಡಿತು. ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕಣಕ್ಕಿಳಿಸಬೇಕು ಅಂತಂದರೂ ಕೂಡ ತುಂಬ ವಿಳಂಬ ಮಾಡ್ತು. 2 ಕಡೆ ಸೋತವರನ್ನು ಚನ್ನಪಟ್ಟಣಕ್ಕೆ ಕರೆತರುತ್ತೆ JDS. ರಾಮನಗರದಲ್ಲಿ ಇವರ ತಾಯಿ ಗೆದ್ದಿರ್ತಾರೆ, ಅಲ್ಲಿ ನಿಂತು ಸೋಲ್ತಾರೆ ಕಳೆದ ಬಾರಿ. ಚನ್ನಪಟ್ಟಣದಲ್ಲಿ ತಂದೆ ನಿಂತು ಗೆದ್ದಿರ್ತಾರೆ, ಅಲ್ಲಿ ಸೋಲ್ತಾರೆ. ಮಂಡ್ಯದಲ್ಲಿ ಅಲ್ಲಿದ್ದಂಥ 7ಕ್ಕೆ 7 ವಿಧಾನಸಭಾ ಕ್ಷೇತ್ರದಲ್ಲಿ JDS ಇರುತ್ತೆ, ಆಗಲೂ ಸೋಲ್ತಾರೆ. ಇದರ ಜೊತೆಗೆ ಪದೇ ಪದೇ ಮಗನನ್ನೇ ಚುನಾವಣೆಗೆ ನಿಲ್ಲಿಸ್ತಾರೆ HDK. ಅದು ಕೂಡ ಜನರಿಗೆ ಬೇಸರವಾಯಿತೇನು. ಇದಕ್ಕಿಂತ ಹೆಚ್ಚಾಗಿ ಇವತ್ತು ರವೀಂದ್ರ ರೇಷ್ಮೆ ಒಂದು ಮಾತನ್ನು ಹೇಳ್ತಾ ಇದ್ರು. ಒಂದು ಮಾತನ್ನು ನಾವು ಮರೆತು ಬಿಟ್ವಿ, ಅದೇನಪ್ಪ ಅಂತಂದರೆ, ಹಾಸನದಲ್ಲಿ ಇದೇ ದೇವೇಗೌಡರ ಅಥವಾ HD ರೇವಣ್ಣ ಅವರ ಮಗ ಪ್ರಜ್ವಲ್ ರೇವಣ್ಣ ಮತ್ತು ಮತ್ತೋರ್ವ ಸೂರಜ್ ರೇವಣ್ಣ ಅವರು ಯಾವ ಕಾರಣಕ್ಕಾಗಿ ಜೈಲಿಗೆ ಹೋದ್ರೋ ಅದು ಕೂಡ ಅಂಡರ್ ಕರೆಂಟ್ ಆಗಿ ಚನ್ನಪಟ್ಟಣದಲ್ಲಿ ಪ್ರಭಾವ ಬೀರ್ತು. ಆನ್ ಸ್ಕ್ರೀನ್ ಯಾರೂ ಮಾತಾಡಲಿಲ್ಲ ಅದರ ಬಗ್ಗೆ. ಏನ್ರಿ ಮಕ್ಕಳು ಹಿಂಗೆ ಅಂತ ಹೋಯ್ತೇನೋ ಗೊತ್ತಿಲ್ಲ. ಮತ್ತೊಂದು ಕಡೆ ಇಷ್ಟೆಲ್ಲ ಇದ್ರೂ ಕೂಡ ನಿಖಿಲ್ ವಿರುದ್ಧ ಕುಟುಂಬ ರಾಜಕಾರಣದ ದೊಡ್ಡ ಆರೋಪ ಪ್ರೂವ್ ಆಯಿತು. JDS ಸ್ವಾರ್ಥದ ರಾಜಕಾರಣ ಜನಕ್ಕೆ ಗೊತ್ತಾಯ್ತೇನೋ ಗೊತ್ತಿಲ್ಲ. ಪ್ರಜ್ವಲ್ ರೇವಣ್ಣ ಮಾಡಿದ ಎಡವಟ್ಟು ಪೆಟ್ಟು ಬಿದ್ದಿರಬಹುದು. CPI ಪರ DK ಬ್ರದರ್ಸ್ CM ಅಬ್ಬರದ ಪ್ರಚಾರ ಮಾಡಿದ್ರು. ಯಾರ ಪರ? CP ಯೋಗೇಶ್ವರ ಪರ. ಆಡಳಿತ ಪರ ಅಲೆ ಗ್ಯಾರಂಟಿಗಳಿಂದ ಯೋಗೇಶ್ವರ್ ಅವರಿಗೆ ಲಾಭವಾಗಿರಬಹುದು. ಜಮೀರ್ ಮಾತಿನಿಂದ JDSಗೆ ಲಾಭ ಆಗಲಿಲ್ಲ. ನಾವು ಅವತ್ತಿಂದ ಹೇಳ್ತಾ ಇದ್ವಿ, ನಾನು ಪದೇ ಹೇಳ್ತಾ ಇದ್ದೆ, JDS ಜಮೀರ್ ಹೇಳಿಕೆಯಿಂದ ಮುಸ್ಲಿಂ ಮತಗಳು ಹೋಗಲೇ ಇಲ್ಲ JDSಗೆ.
ಕನ್ಸಾಲ್ಡೇಟ್ ಆಯಿತು. ನಾವೇನು ಅಂದ್ಕೊಂಡ್ವಿ, ಅದರ ನಂತರದ ಹೇಳಿಕೆ ಒಕ್ಕಲಿಗ ಮತಗಳು ಆ ಕಡೆ ಅದು ಹೋಗಲೇ ಇಲ್ಲ. ಒಕ್ಕಲಿಗ ಮತಗಳು ಏನು ಬರಬೇಕು, ಜೆ ಡಿ ಎಸ್ಗೆ ಬಂದಿರ್ಬೋದು, ಕಾಂಗ್ರೆಸ್ಗೆ ಏನು ಬರ್ಬೋದು ಬಂದಿರ್ಬೋದು, ಆದರೆ ಮುಸ್ಲಿಂ ಮತಗಳು ಆ ಕಡೆ ಹೋಗೋದ್ರಲ್ಲಿತ್ತು. ಯಾಕೆಂದರೆ ದೇವೇಗೌಡರು ಅನೇಕ ಮುಸ್ಲಿಂ ನಾಯಕರ ಜೊತೆ ಭಾಳ ದೊಡ್ಡ ಮೀಟಿಂಗ್ ಮಾಡಿದರು. ಆಗ ಈ ಹೇಳಿಕೆಯನ್ನು ಕೊಟ್ಟಾಗ ಅದು ವಾಪಸ್, ಜೊತೆಗೆ ಈ ವಕ್ಫ್ ಆಮೇಲೆ ಕುಮಾರಸ್ವಾಮಿಯವರು ಬಿ ಜೆ ಪಿ ಜೊತೆ ಹೋಗಿದ್ದು, ಇದೆಲ್ಲವೂ ಕೂಡ ಮುಸ್ಲಿಮರಿಗೆ ಒಂದು ರೀತಿಯಲ್ಲಿ ಜೆ ಡಿ ಎಸ್ನಿಂದ ದೂರ ಮಾಡ್ತು. ಅದನ್ನು ನಿಖಿಲ್ ಕುಮಾರಸ್ವಾಮಿ ಹೇಳಿದ್ರು, ಒಂದು ಸಮುದಾಯ ನನಗೆ ಓಟ್ ಹಾಕಲಿಲ್ಲ, ಒಂದು ಸಮುದಾಯ ನನಗೆ ಓಟು ಹಾಕಲಿಲ್ಲ ಅನ್ನುವಂಥ ಮಾತನ್ನು ಹೇಳಿ, ಬದಲಿಗೆ ಜೆ ಡಿ ಎಸ್ಗೆ ಬರಬೇಕಿದ್ದ ಮುಸ್ಲಿಂ ಮತ ಕಾಂಗ್ರೆಸ್ಗೆ ಬಂತು. ಆಮೇಲೆ ಗೆದ್ದೇ ಗೆಲ್ತೀವಿ ಎಂಬ ಅತಿಯಾದ ಆತ್ಮವಿಶ್ವಾಸ ಇತ್ತು. ಕ್ಷೇತ್ರದ ಅಭಿವೃದ್ಧಿಗೆ 500 ಕೋಟಿ ಅನುದಾನ ಎಫೆಕ್ಟ್ ಇರ್ಬೋದು, ಚನ್ನಪಟ್ಟಣದಲ್ಲಿ ಬೀಡು ಬಿಟ್ಟಿದ್ದ ಇಡೀ ಸಚಿವ ಸಂಪುಟ ಸಭೆ ಇರ್ಬೋದು, ಹೊರಗಿನಿಂದ ಬಂದ ನಿಖಿಲ್ ಅವರನ್ನು ಜನ ಗೆಲ್ಲಿಸಲಿಲ್ಲ. ನಿಖಿಲನ ಗೆಲ್ಲಿಸಲಿಲ್ಲ. ಇನ್ನೊಂದು ಕಾರಣ ಇದೆ, ನಿಜವಾಗಲೂ ಬಿ ಜೆ ಪಿ ಅಲ್ಲಿ ಕೆಲಸ ಮಾಡಿದೆಯಾ? ವೀಕ್ಷಕರೇ, ಆರಂಭದಿಂದಲೂ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರಿಗೆ ಯೋಗೇಶ್ವರ್ ಅವರು ಅಲ್ಲಿ NDA ಕ್ಯಾಂಡಿಡೇಟ್ ಆಗೋದು ಬೇಕಿರಲಿಲ್ಲ. ನಾನು ಆರಂಭದಲ್ಲಿ ಒಮ್ಮೆ ಹೇಳಿದ್ದೆ, ಕುಮಾರಸ್ವಾಮಿ ಅವರು ಡೆಲ್ಲಿಗೆ ಹೋಗ್ತಾರೆ, ಅಮಿತ್ ಶಾ ಅವರ ಬಳಿ ಹೋಗ್ತಾರೆ, CP ಯೋಗೇಶ್ವರ್ ಅವರನ್ನು ಕ್ಯಾಂಡಿಡೇಟ್ ಮಾಡಬೇಕು ಅಂತ ಇರ್ತಾರೆ. ಆದರೆ ಬಿ ಜೆ ಪಿ ಕಡೆಯಿಂದ ಅವರನ್ನು ಕ್ಯಾಂಡಿಡೇಟ್ ಮಾಡೋದಕ್ಕೆ ಮನಸ್ಸಿರೋದಿಲ್ಲ. ಅಲ್ಲಿ ಅಮಿತ್ ಶಾ ಅವರು ಕೂಡ ಹೇಳ್ತಾರೆ ಏನು ಮಾಡೋದು ಅಂತ ಕುಮಾರಸ್ವಾಮಿ ಕೇಳಿದಾಗ, ನೋಡಿ 3ರಲ್ಲಿ 2 BJP ಸೀಟು, ಚನ್ನಪಟ್ಟಣ ನಿಮ್ಮ ಸೀಟು, ಏನು ಬೇಕಿದ್ರೂ ಮಾಡ್ಕೊಳ್ಳಿ, ನಿಮ್ಮ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ಕೊಳ್ಳಿ. ಆಗ ಕನ್ಫ್ಯೂಷನಲ್ಲಿ ಬೀಳ್ತಾರೆ. CP ಯೋಗೇಶ್ವರ್ ಅವರಿಗೆ ನಿಜವಾಗಲೂ ಕುಮಾರಸ್ವಾಮಿ ಕೈ ಕೊಟ್ರಾ ಅಥವಾ BJPಯ ಹಿರಿಯ ನಾಯಕರುಗಳು ಮನಸ್ಸಿರಲಿಲ್ವ NDA ಮೈತ್ರಿಕೂಟದಿಂದ ಕಣಕ್ಕಿಳಿಸೋದಕ್ಕೆ ಅನ್ನೋದು ಮುಂದಿನ ದಿನಮಾನಗಳಲ್ಲಿ ಚರ್ಚೆಗೆ ಬರುತ್ತೆ. ಆದರೆ BJPಯ ಕೆಲವು ನಾಯಕರು ಕೂಡ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿಗಾಗಿ ಕೆಲಸ ಮಾಡಲಿಲ್ಲ. ಇವತ್ತು ನಮ್ಮ ಪ್ಯಾನಲಲ್ಲಿ ಬದ್ರುದ್ದೀನ್ ಮಾಣಿ ಅವರು ಹೇಳ್ತಾ ಇದ್ರು, ಬಹುಶಃ ಕುಮಾರಸ್ವಾಮಿ ಅವರು ಒಂದೆರಡು ದಿನಗಳಲ್ಲಿ ಪ್ರೆಸ್ ಮೀಟ್ ಮಾಡಿ ಕೆಲವು BJP ನಾಯಕರ ವಿರುದ್ಧ ಮಾತಾಡಬಹುದೇನೋ, ಆದರೆ ಮೈತ್ರಿ ಕಾರಣಕ್ಕಾಗಿ ಮಾತಾಡದೇ ಇರಬಹುದು, ಆದರೆ ಅದು ಹೊರಗೆ ಬರೋದೇ ಇರೋದಿಲ್ಲ. ಇನ್ನೊಂದು ಹೇಳ್ತೀನಿ, CP ಯೋಗೇಶ್ವರನ್ನು ಯಾಕೆ ಕೈ ಹಿಡಿದ್ರು ಅಂತೇಳಿ. ವೀಕ್ಷಕರೇ, 2 ಬಾರಿಯಲ್ಲಿ ಕುಮಾರಸ್ವಾಮಿ ಗೆದ್ದಿರಬಹುದು, ಆದರೆ ಇಡೀ ಊರಿಗೂರೇ ಬರ ಬಂದಿದ್ದಂಥ ಸಂದರ್ಭದಲ್ಲಿ ಇದೇ CP ಯೋಗೇಶ್ವರ್ 2018ಕ್ಕಿಂತ ಮೊದಲು ಒಂದು 56-60 ಕೆರೆಗಳನ್ನು ತುಂಬಿಸಿದ್ರು. ಎಲ್ಲ ಕಡೆ ಬರ ಇದ್ದಾಗ ಚನ್ನಪಟ್ಟಣ ನಳನಳಿಸ್ತಾ ಇತ್ತು. ಆದರೆ ದೊಡ್ಡ ಲೀಡರ್ ಕುಮಾರಸ್ವಾಮಿ ಬಂದಾಗ ಅವರಿಗೆ ಮಣೆ ಹಾಕಿದ್ರು ನಿಜ. ಕುಮಾರಸ್ವಾಮಿಗೆ ಕೇವಲ ಒಂದು ಕ್ಷೇತ್ರವನ್ನು ನೋಡ್ಕೊಳ್ಳೋಕ್ಕಾಗಿಲ್ವೇ ಅನ್ನೋ ಗೊತ್ತಿಲ್ಲ. ಹಾಗಾಗಿ CP ಯೋಗೇಶ್ವರಿಗೆ ನಾವು ಅನ್ಯಾಯ ಮಾಡಿದ್ವಿ ಅಂತ ಜನರಿಗೆ ಅನಿಸ್ತೇನೋ ಅವರಿಗೆ ಮತ್ತೆ ಕೈ ಹಿಡಿದಿದ್ದಾರೆ. ಅದು ಬಿಟ್ಟು ಇಲ್ಲಿ ಒಕ್ಕಲಿಗ, ಮುಸ್ಲಿಂ, ಮಗದೊಂದು ಯಾವುದು ನಡೆದಿಲ್ಲ. ಅಲ್ಲಿ CP ಯೋಗೇಶ್ವರ್ ಬಿಟ್ಟರೆ ನನ್ನ ಪ್ರಕಾರ DK ಶಿವಕುಮಾರ್, DK ಸುರೇಶ್, ಅನುಕಂಪ ಡ್ಯಾಶ್ ಆಡಳಿತ ವಿರೋಧ ಎಂಥದ್ದು ಇಲ್ಲ. CP ಯೋಗೇಶ್ವರ್ ನಮಗಾಗಿ ಒಳ್ಳೆ ಕೆಲಸ ಮಾಡಿದ್ರು, ನಾವು 2 ಬಾರಿ ಸೋಲಿಸಿ ತಪ್ಪು ಮಾಡಿದ್ದೀವಿ ಅನ್ನೋ ಒಂದೇ ಭಾವನೆ ನನ್ನ ಪ್ರಕಾರ CP ಯೋಗೇಶ್ವರ್ ಅವರನ್ನು ಇಷ್ಟು ದೊಡ್ಡ ಮಟ್ಟದಲ್ಲಿ ಗೆಲ್ಲಿಸೋದಕ್ಕೆ ಸಾಧ್ಯವಾಗಿರ್ಬೋದು.